ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ಒಂದು ಉದ್ದವಾದ ಅಧ್ಯಾಯವನ್ನು ನೋಡುತ್ತೇವೆ. ಈ ಅಧ್ಯಾಯ ಪೂರ್ತಿ ಹೆಸರುಗಳ ಪಟ್ಟಿ, ಕುಟುಂಬಗಳ ಪಟ್ಟಿ, ಜನಾಂಗಗಳ ಪಟ್ಟಿ ಮಾತ್ರ ಹೊಂದಿರುವಂಥದ್ದಾಗಿದೆ. ಮೊದಲು ನೋಡಿದಾಗ ಇದು ಕೇವಲ ಇತಿಹಾಸದ ದಾಖಲೆ ಎಂದು ಕಾಣಬಹುದು, ಆದರೆ ಇದರ ಒಳಗೆ ಒಂದು ಆಳವಾದ ಸತ್ಯ ಅಡಗಿದೆ. ಪ್ರಿಯರೇ, ಭೂಮಿಯ ಎಲ್ಲ ಜನಾಂಗಗಳಿಗೂ ಒಂದು ಮೂಲವಿದೆ. ಈ ಅಧ್ಯಾಯವು ನೋಹನ 3 ಮಕ್ಕಳಿಂದ ಆರಂಭವಾಗುತ್ತದೆ, ಶೆಮ್, ಹ್ಯಾಮ್ ಮತ್ತು ಯಫೇತ್. ಪ್ರವಾಹದ ನಂತರ ಇವರ ಕುಟುಂಬಗಳಿಂದ ಮಾನವ ಸಮಾಜ ಮತ್ತೆ ಹೊರಡತೊಡಗಿತು ಎಂಬುದನ್ನು ನಾವು ನೋಡಬಹುದು. ವಿವಿಧ ಪ್ರದೇಶಗಳಲ್ಲಿ ಜನರು ನೆಲೆಸಿದ್ದರು, ಕುಟುಂಬಗಳು ಬೆಳೆಯತೊಡಗಿತು, ಸಮುದಾಯಗಳು ರೂಪುಗೊಂಡವು. ನಂತರ ಆ ಸಮುದಾಯಗಳು ಜನಾಂಗಗಳಾಗಿ ಮಾರ್ಪಟ್ಟವು. ಯೆಫೆತನ ಸಂತಾನಗಳಿಂದ ಬಹಳಷ್ಟು ಉತ್ತರ ಮತ್ತು ಪಶ್ಚಿಮ ಪ್ರದೇಶಗಳ ಜನಾಂಗಗಳು ಹರಡಿದರು. ಹಾಮನ ಸಂತಾನದಿಂದ ಕೆಲವು ಪ್ರಾಚೀನ ನಾಗರಿಕತೆಗಳು ಬೆಳೆಯುವಂತೆ ಕಾಣುತ್ತದೆ. ಶೇಮ್ನ ಸಂತಾನದಿಂದ ಪೂರ್ವದ ಅನೇಕ ಜನಾಂಗಗಳು ಹರಡಿದವು. ಈ ಅಧ್ಯಾಯದಲ್ಲಿ ಮರುಮರು ಒಂದು ಮಾತು ಬರುತ್ತದೆ, ಅವರ ಕುಟುಂಬಗಳ ಪ್ರಕಾರ, ಅವರ ಭಾಷೆಗಳ ಪ್ರಕಾರ, ಅವರ ರಾಷ್ಟ್ರಗಳ ಪ್ರಕಾರ ಎಂಬುದಾಗಿ. ಅಂದರೆ ಭಾಷೆಗಳು ವಿಭಿನ್ನವಾದರೂ, ಸಂಸ್ಕೃತಿಗಳು ವಿಭಿನ್ನವಾದರೂ, ರಾಷ್ಟ್ರಗಳು ವಿಭಿನ್ನವಾದರೂ ಮೂಲ ಒಂದೇ ಎಂಬುದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಇದು ಸತ್ಯವೇದ ನೀಡುವ ಮಾನವತೆಯ ದೃಷ್ಟಿ. ಮಾನವರು ಬೇರೆ ಬೇರೆ ಆಗಿರಬಹುದು, ಆದರೆ ಅವರು ಬೇರೆ ಮೂಲದಿಂದ ಬಂದವರಲ್ಲ. ಇದೇ ಅಧ್ಯಾಯದಲ್ಲಿ ಒಂದು ವಿಶೇಷ ವ್ಯಕ್ತಿಯ ಹೆಸರು ಸಹ ಬರುತ್ತದೆ, ನಿಮ್ರೋಡ್. ಅವನನ್ನು ಬಲಿಷ್ಠ ವ್ಯಕ್ತಿ ಎಂದು ಹೇಳಲಾಗಿದೆ. ಅವನು ನಗರಗಳನ್ನು ನಿರ್ಮಿಸಿದನು, ಅವನು ಒಂದು ರಾಜ್ಯದ ಆರಂಭವನ್ನು ಮಾಡಿದನು ಎಂಬುದಾಗಿ. ಇದು ಮಾನವ ನಾಗರಿಕತೆ ಬೆಳೆಯತೊಡಗಿದ ಸಮಯ. ನಗರಗಳು ಬೆಳೆದವು, ರಾಜ್ಯಗಳು ಬೆಳೆದವು, ಸಂಘಟಿತ ಸಮಾಜಗಳು ಬೆಳೆದವು, ಮಾನವ ಇತಿಹಾಸ ರೂಪುಗೊಳ್ಳತೊಡಗಿತು. ಆದರೆ ಈ ಅಧ್ಯಾಯ ನಮಗೆ ಇನ್ನೊಂದು ಮಹತ್ವದ ಸಂಗತಿಯನ್ನು ಸಹ ನೆನಪಿಸುತ್ತದೆ. ಇತಿಹಾಸ ಕೇವಲ ಮಾನವನ ಕಥೆಯಲ್ಲ, ದೇವರು ಅದರ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬುದಾಗಿ. ಜನಾಂಗಗಳು ಬೆಳೆಯಬಹುದು, ಸಾಮ್ರಾಜ್ಯಗಳು ಏಳಬಹುದು, ಕೆಲವು ಕುಸಿಯಬಹುದು, ಆದರೂ ದೇವರ ಯೋಜನೆ ಇತಿಹಾಸದ ಮಧ್ಯೆಯೇ ಮುಂದುವರಿಯುತ್ತದೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಇಂದು ಜಗತ್ತಿನಲ್ಲಿ ನಾವು ನೋಡುತ್ತೇವೆ, ರಾಷ್ಟ್ರಗಳ ನಡುವೆ ಸಂಘರ್ಷ, ಜಾತಿಯ ಹೆಸರಿನಲ್ಲಿ ವಿಭಜನೆ, ವರ್ಣಭೇದ, ಸಂಸ್ಕೃತಿಗಳ ನಡುವೆ ದ್ವೇಷ. ಆದರೆ ಆದಿಕಾಂಡ 10ನೇ ಅಧ್ಯಾಯ ನಮಗೆ ಹೇಳುತ್ತದೆ, ನಾವು ವಿಭಿನ್ನರಾಗಿರಬಹುದು, ಆದರೆ ನಾವು ಒಂದೇ ಮಾನವ ಕುಟುಂಬದಿಂದ ಬಂದಿರುವಂಥವರು. ನಿಮ್ಮ ಭಾಷೆ ಬೇರೆ ಇರಬಹುದು, ನಿಮ್ಮ ದೇಶ ಬೇರೆ ಇರಬಹುದು, ನಿಮ್ಮ ಸಂಸ್ಕೃತಿ ಬೇರೆ ಇರಬಹುದು, ಆದರೂ ಮೂಲ ಒಂದೇ. ಇದು ದೇವರ ಸೃಷ್ಟಿಯ ವೈವಿಧ್ಯತೆ. ಹಾಗಾದರೆ ಇಂದಿನ ವಾಗ್ದಾನ, ಮಾನವ ಇತಿಹಾಸ ಅಸಂಘಟಿತವಲ್ಲ. ದೇವರ ಕೈಗಳು ಇತಿಹಾಸದ ಹಿಂದೆಯೂ ಸಹ ಕೆಲಸ ಮಾಡುತ್ತಿವೆ. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂತಹ ಆಜ್ಞೆ, ಮಾನವನನ್ನು ಗೌರವಿಸಬೇಕು. ಅವನ ಜಾತಿಯನ್ನು ನೋಡಿ ತೀರ್ಮಾನಿಸಬಾರದು, ಅವನ ಭಾಷೆಯನ್ನು ನೋಡಿ ಅವಮಾನಿಸಬಾರದು, ಅವನ ದೇಶವನ್ನು ನೋಡಿ ದೂರವಾಗಬಾರದು. ಪ್ರತಿಯೊಬ್ಬರಲ್ಲೂ ದೇವರ ಸೃಷ್ಟಿಯನ್ನು ನಾವು ನೋಡಬೇಕು. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ, ಭೂಮಿಯಲ್ಲಿ ಅನೇಕ ರಾಷ್ಟ್ರಗಳಿವೆ, ಆದರೂ ಮೂಲ ಒಂದೇ. ನಾವು ವಿಭಿನ್ನರಾಗಿರಬಹುದು, ಆದರೆ ನಾವು ಒಂದೇ ಮಾನವ ಕುಟುಂಬ. ಇದನ್ನು ನೆನಪಿಟ್ಟುಕೊಂಡು ಏಕತೆಯ ದೃಷ್ಟಿಯಿಂದ ನಾವು ಬದುಕೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ